ಸರ್ ನಮಸ್ಕಾರ, ಹೇಗಿದ್ದೀರಿ? ಮತ್ತೆ ಇವತ್ತು ನಾನು ಮಾರ್ನಿಂಗ್ ಎದ್ದೆ, ಮಿರರ್ ನೋಡ್ತೇನೆ, ನಂಗೆ ನನ್ನನ್ನು ನೋಡಿ ಭಾರಿ ಖುಷಿ ಆಯ್ತು. ಲೈಕ್ ಅಷ್ಟು ಚಂದ ಕಾಣ್ತಿದ್ದೆ. ವೆಲ್, ಮುಂಚೆ ನಂಗೆ ನನ್ನನ್ನು ನೋಡಿದ್ರೆ ತುಂಬಾ ಇನ್ಸೆಕ್ಯೂರಿಟೀಸ್ ಇತ್ತು. ಲೈಕ್ ಕೂದಲ್ ಸರಿ ಇಲ್ಲ, ಮುಖ ಸರಿ ಇಲ್ಲ, ತುಂಬಾ ಇನ್ಸೆಕ್ಯೂರಿಟೀಸ್ ಇತ್ತು. ಅಂಡ್ ನಾನು ನನ್ನನ್ನು ಎಲ್ಲರ ಜೊತೆ ಕಂಪೇರ್ ಮಾಡ್ತಿದ್ದೆ. ನಂದು ಕರ್ಲಿ ಬಟ್ ನಾಟ್ ಸೊ ಕರ್ಲಿ ಹೇರ್. ಸೊ ಯಾರ್ದೆಲ್ಲ ಸ್ಟ್ರೇಟ್ ಹೇರ್ ಇದೆ, ನಂಗೆ ಅವರನ್ನೆಲ್ಲ ನೋಡಿ ಲೈಕ್ ಅವರಲ್ಲಿ ಸ್ಟ್ರೇಟ್ ಹೇರ್ ಇದೆ, ನನ್ನಲ್ಲಿ ಯಾಕಿಲ್ಲ ಅಂತ ಅನಿಸ್ತಿತ್ತು. ಸೀರಿಯಲ್ ಅಲ್ಲಿ ಕೂಡ ಸ್ಟ್ರೇಟ್ ಹೇರ್ ಅನ್ನೇ ಗ್ಲೋರಿಫೈ ಮಾಡ್ತಿದ್ರು. ನನ್ನ ಹತ್ರ ಯಾರೆಲ್ಲಿದ್ರು ಅವರು ಕೂಡ ನಂಗೆ ಬಂದು ಫ್ರೀದು ಸಜೆಷನ್ ಕೊಡ್ತಿದ್ರು, ನೀನ್ ಸ್ಟ್ರೇಟ್ನಿಂಗ್ ಮಾಡಿಸು, ಆಗ ಕೂದಲು ಹಾಗೆ ಕಾಣ್ತದೆ, ನೀನ್ ಆಗ ಚಂದ ಕಾಣ್ತೀಯ, ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಈಗ ಅನಿಸ್ತದೆ ಅವರೆಲ್ಲ ಅವ್ರದ್ದು ಇನ್ಸೆಕ್ಯೂರಿಟೀಸ್ ಆಗ್ತಿದ್ರು ಹೇಳಿ, ಬಿಕಾಸ್ ಅವ್ರು ಸ್ಟ್ರೇಟ್ನಿಂಗ್ ಮಾಡಿದಾರೆ ಅಂಡ್ ಅವ್ರ ಕೂದಲು ಡ್ಯಾಮೇಜ್ ಆಗಿದೆ. ಈಗ ಆಗ ನನ್ನ ಹತ್ರ ಹಣ ಇರಲಿಲ್ಲ, ಸೊ ಆಬ್ವಿಯಸ್ಲಿ ನಾನು ಸ್ಟ್ರೇಟ್ನಿಂಗ್ ಅಫೋರ್ಡೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಡ್ ನೌ ಐ ಫೀಲ್ ಗ್ಲಾಡ್ ಐ ಡಿಡಂಟ್ ಹ್ಯಾಡ್ ಅ ಮನಿ, ಬಿಕಾಸ್ ನಾನೀಗ ನನ್ನ ಕೂದಲನ್ನು ಸ್ಟ್ರೇಟ್ನಿಂಗ್ ಮಾಡ್ತಿದ್ರೆ ನನ್ನ ಕೂದಲು ಡ್ಯಾಮೇಜ್ ಆಗ್ತಿತ್ತು. ಅಂಡ್ ನಂಗೆ ಈಗ ಅನಿಸ್ತದೆ ನಂಗೆ ಸ್ಟ್ರೈಟ್ನಿಂಗ್ ಇದು ನೆಸೆಸರಿ ಕೂಡ ಇಲ್ಲ ಹೇಳಿ. ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಹೇರ್. ಈಗ ನಾನು ಹೇಗಿದ್ದೇನೆ, ನಂಗೆ ಅದರಲ್ಲಿ ಖುಷಿ ಉಂಟು, ಎಕ್ಸೆಪ್ಟ್ ಮಾಡಿದ್ದೇನೆ ನಾನು. ಸೊ ಬೇಸಿಕಲಿ ದ ಪಾಯಿಂಟ್ ಇಸ್ ಹ್ಯಾವ್ ಪೇಷನ್ಸ್ ವಿತ್ ಯುವರ್ ಸೆಲ್ಫ್. ಕೆಲವೆಲ್ಲ ಫೀಚರ್ಸ್ ನಮಗೆ ಈಗ ನಮ್ಮಲ್ಲಿ ಇಷ್ಟ ಆಗಲ್ಲ, ಬಟ್ ಹೂ ನೋಸ್ ಫ್ಯೂಚರ್ ಅಲ್ಲಿ ನಮ್ಗೆ ಇಷ್ಟ ಆಗ್ಬೋದು ಅಲ್ಲ. ಸೊ ಈ ಟೆಂಪರರಿ ಅಪ್ರೂವಲ್ಗೋಸ್ಕರ ನಿಮ್ಮನ್ನು ನೀವು ಯಾವತ್ತೂ ಚೇಂಜ್ ಮಾಡಬೇಡಿ. ಅಂಡ್ ಲವ್ ಯುವರ್ ಸೆಲ್ಫ್ ಅಂಡ್ ಎಕ್ಸೆಪ್ಟ್ ಅಂಡ್ ಬಿ ಹ್ಯಾಪಿ.